ಜವರೇಗೌಡ್ರೆ, ನಿಮ್ಮ ಮನೇಲಿ ಸೀಸ್ ಆಗಿರೋ ಒಡವೆಗಳು, ಡಾಕ್ಯುಮೆಂಟ್ಸು, ಅಮೌಂಟು ಇದೆಲ್ಲ ನಮ್ಮ ಆಫೀಸಲ್ಲಿ ಇಟ್ಟಿರ್ತೀವಿ. ಅದರ ಲೆಕ್ಕ ಎಲ್ಲ ನಿಮ್ಮ ಸಿ ಹತ್ರ ಕೊಟ್ಟಿರ್ತೀವಿ. ಲೆಕ್ಕ ಸರಿ ಅಂತ ಗೊತ್ತಾದ ಮೇಲೆ ನೀವು ಬಂದು ಕಲೆಕ್ಟ್ ಮಾಡ್ಕೋಬೋದು. ಈಗ ಇದಕ್ಕೊಂದು ಸೈನ್ ಮಾಡಿ. ಮಾಡ್ಬೋದಾ ಸೈನ್? ಹಾಂ ಸರ್. ಜವರೇಗೌಡ್ರೆ, ನಾವೇನು ಬರ್ತೀವಿ. ನಮಸ್ಕಾರ ಸ್ವಾಮಿ. ಮತ್ತೆ ಇನ್ಯಾವತ್ತೂ ನಮ್ಮ ಮನೆ ಕಡೆ ಬರೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನೀವೇ ನೋಡಿದ್ರಲ್ಲ, ನಮ್ಮ ಲೆಕ್ಕಾಚಾರ ಎಲ್ಲ ಕರೆಕ್ಟಾಗಿರ್ತದೆ. ಇನ್ಕಮ್ ಟ್ಯಾಕ್ಸು ಕಟ್ಟಿರ್ತೀವಿ. ನಾವೇನಿದ್ರು ನಿಮ್ಮನ್ನ ಆಫೀಸಲ್ಲಿ ಬಂದು ಕಾಣ್ತೀವಿ. ನಡ್ರಿ ನೀವು. ಇದೇನಪ್ಪಯ್ಯ ಹಿಂಗಾಗೋಯ್ತು? ಲೇ ಬರಗೋಡ, ಯಾಕಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಏನೂ ಆಗಿಲ್ಲ ಕಣ್, ಸುಮ್ಕಿರ್ಲ. ರಾಜಕೀಯದಲ್ಲಿ ಇವೆಲ್ಲ ಮಾಮೂಲು ಕಳ. ನೋಡೋ, ಇವಾಗ ಎಲ್ಲ ಹೆಂಗೆ ಹೋಗವೋ ಹಂಗೆ ವಾಪಸ್ ಬತ್ತೋಗಲ್ಲ. ಏನೂ ಆಗಕ್ಕಿಲ್ಲ, ಸುಮ್ಗೆ ನಿಂತ್ಕೊಳ್ಳ. ನಮಸ್ಕಾರ ಕಣವ. ಸರಿಯಾದ ಸಮಯಕ್ಕೆ ಬಂದು ಎಲ್ಲ ಲೆಕ್ಕಾಚಾರನೆಲ್ಲ ಅವ್ರಿಗೆ ಕೊಟ್ಟು ನಮ್ಮ ಮರ್ವಾದನ್ನು ಕಾಪಾಡ್ಬಿಟ್ಟೆ ಕಣವ. ತುಂಬ ಥ್ಯಾಂಕ್ಸ್ ಕಣವ. ಲೇ ಸಿದ್ದೇಗೌಡ, ನಡ್ಲಾ, ನಿನ್ನ ಹತ್ರ ಹೊಸಿ ಮಾತಾಡೋದೈತೆ. ನಡ್ಲಾ ನಡ್ಲಾ. ನಡ್ಲಾ. ಲೈ ಬಡ್ಡಿ ಐದ್ನೆ, ಯಾವ ಗಳಿಗೆಲ್ಲಿ ನೀನು ಆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದೆ ಏನೋ. ನೋಡ್ಲಾ, ಆಗ್ಲೇ ಮನೆಗೊಂದು ಸಾವಿರ ಸುದ್ದಿ ಬಂದ್ಬಿಡ್ತು. ಇನ್ಕಮ್ ಟ್ಯಾಕ್ಸ್ ಅವರು ಬಂದ್ಬಿಟ್ರು. ಏನೇನೆಲ್ಲ ಆಗೋಯ್ತಲ್ಲ ನಿನ್ನಿಂದ. ಎಂತ ಅನಿಸ್ತೋಳ ಅವಳು? ಲೈ, ಎಲ್ಲಿ ಗಂಟ್ಬಿಡ್ಲ ನಿನಗೆ? ಯಾರ ಅವಳು? ಹೊಡ್ಕೋತಾ ಇದ್ದೀನಿ, ಸುಮ್ಮನೆ ನಿಂತಿದ್ಯಲ್ಲ. ಏನ್ ಕರ್ಮಕ್ಕೆ ಅಂತ ನಮ್ಮ ಹೊಟ್ಟೆಲ್ ಉಟ್ಬಿಟ್ಟ ನೀನ್? ಲೈ, ಅಪ್ಪಾಜಿ ಕೇಳ್ತವ್ರೆ, ಆದದಾಗ್ಲಿ ಹೇಳ್ಬಿಡ್ ನೇತಾಗೆ. ಮಗಳ ಅಯ್ಯೋ, ಈಗ ಸಿದ್ದು ಭಾವನಾ ಹೆಸರು ಹೇಳಿಬಿಟ್ರೆ ಏನು ಮಾಡೋದು? ಭಾವನಾ ಬೇರೆ ಇಲ್ಲೇ ಇದ್ದಾರೆ. ಆಮೇಲೆ ಮಾವ ಇಬ್ಬರನ್ನೂ ಮಾತಾಡಿಸಿ. ಅಪ್ಪಾಜಿ, ಅದು ಅವರು ಭಾವನಾ, ಪಾಪ ನೀವು ಹೇಳಿದ ತಕ್ಷಣ ಓಡ್ ಬಂದಿದ್ದೀರಾ. ಏನು ಕೆಲಸ ಆಯ್ತೋ ಏನೋ. ನೋಡಿ, ನೀವೊಂದು ಕೆಲಸ ಮಾಡಿ, ಬಾಗಿಲು ತಟ್ಟಿ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹೊರಟ್ಬಿಡಿ. ಅವರಿಬ್ಬರು ಅಪ್ಪ ಮಗ ಹಾಗೆ ಮಾತಾಡಕ್ಕೆ ಕೂತ್ಬಿಟ್ರೆ ಪ್ರಪಂಚದ ಜ್ಞಾನನೇ ಇರಲ್ಲ. ಹೋಗಿ. ಸರಿ. ಅದು ಸರ್, ಏನವ? ಸರ್, ನನಗೆ ಟೈಮ್ ಆಗ್ತಿದೆ, ನಾನಿನ್ನು ಹೊರಡ್ತೀನಿ. ಸರಿ ಕಣವ, ನೀನು ಹೋಗಿ ಬರವ. ನಿನ್ನಿಂದ ಉಪಕಾರ ಆಯ್ತು ಕಣವ. ಆಮೇಲೆ ಇದ್ದಕ್ಕಿದ್ದಂಗೆ ಕರೆದ್ಬಿಟ್ವಿ ಅಂತ ಬೇಸರ ಮಾಡ್ಕೋಬೇಡ. ಪರವಾಗಿಲ್ಲ ಸರ್, ಇದು ನನ್ನ ಕರ್ತವ್ಯ. ಹೊರಡ್ತೀನಿ. ಸರಿ ಕಣವ, ಹುಷಾರು ಕಣವ. ಅಪ್ಪಾಜಿ, 2 ನಿಮಿಷ, ನಾನು ಬಂದ್ಬಿಡ್ತೀನಿ. ಸಿದ್ದೇಗೌಡ, ನನ್ನ ಮಾತಿನ ಮುಗ್ದಿಲ್ಲ ಕಲ. ನಾನಿನ್ನು ಬರ್ತೀನಿ. ಆಯಿತು, ಹೋಗಿ ಬನ್ನಿ. ನೋಡ್ಲಾ, ಬೆಳಿಗ್ಗೆಯಿಂದ ಆದಿದ್ದೆಲ್ಲ ಆಗೋಯ್ತು. ಇನ್ಯಾವತ್ತು ಆ ಹುಡುಗಿ ಹೆಸರನ್ನ ನಮ್ಮ ಮನೇಲಿ ಎತ್ತು ಕೂಡ್ದು ಸುಮ್ಮನೆ ನಾನು ತೋರಿಸಿದ ಹುಡುಗಿಗೆ ತಾಲಿ ಕಟ್ಬಿಡು, ತೆಪ್ಪಗಿದ್ದು ಬಿಡು. ಬಡ್ಡಿ ಐದ್ನೆ, ಅದನ್ನು ಮೀರಿ ಏನಾದರೂ ನೀನು ನಡ್ಕೊಂಡ್ರೆ ಈ ಹಳೆ ಜವರೇಗೌಡ ನೋಡ್ಬೇಕಾಯ್ತದ ನೀನು. ಹುಷಾರ್.
ಏನಿದು ಇವತ್ತು ಯಾಕೋ ಆಫೀಸ್ ಕಡೆ ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ವಲ್ಲ. ಹೊರಟಾಗಿಂದ ಎಡಗಣ್ ಬೇರೆ ಅದರ್ತಾನೆ ಇದೆ. ಜಾನ್ವಿಯವರು ಯಾವತ್ತೂ ಈ ಥರ ಭಯ ವ್ಯಕ್ತಪಡಿಸ್ತವ್ರಲ್ಲ, ಇವತ್ತು ಯಾಕೆ ಹಿಂಗಂದ್ರು? ಜಯಂತ, ನೀನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದೀಯಾ? ನೀನು ಚಿನ್ನು ಮರಿ ಸೇಫ್ ಆಗಿರೋ ಥರ ಎಲ್ಲ ವ್ಯವಸ್ಥೆನೂ ಮಾಡಿದ್ಯಾ ತಾನೆ? ಕಾಲ್ ಅಂತೂ ಮಾಡ್ಬೋದು. ನೋಡೋಣ ಚಿನ್ನು ಮರಿ ಏನು ಮಾಡ್ತೀಯಾರೇ ಅಂತ. ಏನ್ ಸಾಹೇಬ್ರು, ಈಗ ತಾನೇ ಆಫೀಸ್ಗೆ ಹೊರಟಿದ್ದೀರಾ? ಆಗ್ಲೇ ಫೋನ್ ಮಾಡ್ಬಿಟ್ರಾ? ಯಾಕ್ರಿ ಆಫೀಸಿಗೆ ಹೋಗ್ಲಿಲ್ವಾ? ಆಫೀಸ್ ಕಡೆನೇ ಹೋಗ್ತಾ ಇದ್ದೆ ಚಿನ್ನು ಮರಿ, ಆದರೆ ಯಾಕೋ ಇವತ್ತು ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿಬಿಟ್ಟೆ. ಅದೇ ಮತ್ತೆ ಏನ್ರಿ ನೀವು ಬರೀ ನನ್ನ ಬಗ್ಗೆ ಗಮನ ಕೊಟ್ರೆ ಕೆಲಸ ಯಾರು ಮಾಡ್ತಾರೆ? ಅರೆ ಚಿನ್ನು ಮರಿ, ನಿಮ್ಮ ಖುಷಿನೇ ನನಗೆ ಮುಖ್ಯ. ನಿಮ್ಮನ್ನ ಖುಷಿಯಾಗಿ ಇಟ್ಕೊಳ್ಳೋದೆ ನನ್ನ ಕೆಲಸ ಅಲ್ವಾ? ಅದಕ್ಕಿಂತ ನಂಗೆ ಯಾವ ಕೆಲಸನೂ ದೊಡ್ಡದಲ್ಲ. ಯಾಕೋ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆಫೀಸ್ ಕಡೆ ಹೋಗೋಕ್ಕೂ ಮನ್ಸು ಬರ್ತಾ ಇಲ್ಲ. ಇಲ್ಲೇ ಮನೆ ಹತ್ರ ಕಾರ್ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ. ವಾಪಸ್ ಮನೆಗೆ ಬಂದ್ಬಿಡ್ಲಾ? ಅಯ್ಯಯ್ಯೋ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ ನೀವು. ಹೀಗೆ ನೀವು ಮಾಡ್ತಾ ಇದ್ರೆ ಕೆಲಸ ಎಲ್ಲ ಹಾಳಾಗುತ್ತಷ್ಟೇ. ಅದು ಅಲ್ಲದೆ ಇವತ್ತು ಮೀಟಿಂಗ್ ಇದೆ ಅಂದ್ರಿ. ಇವಿಗೆಲ್ಲ ಮಾಡಿದ್ರೆ ಕ್ಲೈಂಟ್ಸ್ ಎಲ್ಲ ಬೇಜಾರು ಮಾಡ್ಕೊಳಲ್ವಾ? ಮೀಟಿಂಗ್ನ ಇನ್ನೊಂದು ದಿವಸ ಇಟ್ಕೊಂಡ್ರೆ ಆಗುತ್ತೆ ಚಿನ್ನು ಮರಿ, ಆದರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸರಿ, ಮತ್ತೆ ನಾನು ವಾಪಸ್ ಮನೆಗೆ ಬರ್ತೀನಿ, ಇಬ್ಬರು ಹೊರಗೆ ಹೋಗೋಣ. ಅಯ್ಯಯ್ಯೋ ಖಂಡಿತ ಹಾಗೆಲ್ಲ ಬೇಡ. ಹೊರಗಡೆ ಬೇಕಾದ್ರೆ ನೀವು ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಹೋಗ್ಬೋದು. ನೋಡಿ, ಕೆಲಸದ ಮಧ್ಯೆ ರೊಮ್ಯಾನ್ಸ್ ಇರಬೇಕೇ ಹೊರತು ರೊಮ್ಯಾನ್ಸ್ ಮಧ್ಯೆ ಕೆಲಸ ಇರಬಾರ್ದು, ಸರಿನಾ? ಪರವಾಗಿಲ್ವೇ, ನನ್ನ ಚಿನ್ನು ಮರಿ ತುಂಬ ಯೋಚನೆ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ಸರಿ ಸರಿ, ಹಾಗಾದರೆ ನಾನು ಮೀಟಿಂಗ್ ಮುಗಿಸೇ ಬರ್ತೀನಿ, ನೀವು ಜೋಪಾನ ಆಗಿರಿ. ಆಮೇಲೆ ಹೊರಗೆ ಹೋಗೋಣ. ಗುಡ್ ಬಾಯ್. ಮುದ್ದು ಮರಿ ಅಂದ್ರೆ ಹೀಗಿರ್ಬೇಕು. ನಿಮಿಷ, ರಾತ್ರಿ ಊಟಕ್ಕೆ ಏನು ಮಾಡಲಿ? ಏನು ಮಾಡ್ತೀರಿ? ಹೊರಗೆ ಹೇಗೋ ಹೋಗ್ತೀವಲ್ಲ, ಅಲ್ಲೇ ಊಟ ಮಾಡಿದ್ರೆ ಆಯ್ತು ಬಿಡಿ. ಬೇಡ ರೀ, ಹೊರಗಡೆ ತಿನ್ನೋದೆಲ್ಲ ಬೇಡ. ನನಗೆ ನಿಮ್ಮ ಆರೋಗ್ಯ ಮುಖ್ಯ. ನೀವು ಚೆನ್ನಾಗಿರ್ಬೇಕು. ಆಮೇಲೆ ಹೊರಗಡೆ ತಿಂದು ಆರೋಗ್ಯ ಎಲ್ಲ ಹಾಳಾಗೋದು ಬೇಡ. ಅದಕ್ಕೆ ನನ್ನ ಮನೆಯಲ್ಲೇ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀನಿ. ಏನು ಮಾಡಲಿ ಹೇಳಿ? ಅವರೆಕಾಳು ಹುಳಿ ಮಾಡಿ. ಅಬ್ಬಬ್ಬಾ, ಪರವಾಗಿಲ್ವೇ? ಬ್ರೆಡ್ ಜಾಮ್ ಸಾಕು ಅಂತ ಹೇಳ್ತಿದ್ದವರು ವೆರೈಟೀಸ್ ಕೇಳ್ತಿದ್ದೀರಾ? ಮತ್ತೆ ನಿಮ್ಮ ಕೈ ರುಚಿ ಅಷ್ಟೊಂದು ಚೆನ್ನಾಗಿರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಪ್ಪ. ಆದರೆ ಚಿನ್ನುಮರಿ, ನಿಮಗೆ ತುಂಬ ಕಷ್ಟ ಆಗೋದಾದರೆ ನಿಮ್ಗೇನು ಸುಲಭ ಆಗುತ್ತೆ ಅದನ್ನೇ ಮಾಡಿ. ಅದೇ ಮತ್ತೆ, ಗಂಡ ಇಷ್ಟಪಟ್ಟಿದ್ದು ಅಡುಗೆ ಮಾಡದೆ ಹೋದರೆ ಹೆಂಡತಿಯಾಗಿ ಏನು ಪ್ರಯೋಜನ ಹೇಳಿ? ಇಷ್ಟು ಮಾಡದೇ ಇರೋದಕ್ಕಾಗತ್ತಾ? ನೀವೇನು ಇಷ್ಟನೋ ಅದನ್ನೇ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ? ಅವರೆಕಾಳು ಹುಳಿ ಅಂದರೆ ವೆಂಕಿ ಅಣ್ಣಂಗೂ ತುಂಬ ಇಷ್ಟ ರೀ. ವಾರಕ್ಕೆ 1-2 ದಿನ ಆದರೂ ಮಾಡಿಸ್ಕೊಂಡು ತಿಂತಿದ್ದ. ನಮ್ಮಿಬ್ಬರ ನಡುವೆ ಅವನ ವಿಷಯ ತರೋ ಅವಶ್ಯಕತೆ ಏನಿತ್ತು? ಅವನ ಹೆಸರು ಎತ್ತಿ ನನ್ನ ಮೂಡನ್ನೆಲ್ಲ ಹಾಳು ಮಾಡಿಬಿಟ್ರು. ಯಾಕ್ರಿ ಸೈಲೆಂಟ್ ಆಗಿಬಿಟ್ರಿ? ಏನಿಲ್ಲ ಚಿನ್ನುಮರಿ, ನೀವು ಅಡುಗೆ ಮುಗಿಸಿ, ನಾನು ಮೀಟಿಂಗ್ ಮುಗಿಸಿ ಬೇಗ ಮನೆಗೆ ಬರ್ತೀನಿ. ಸರಿ ಆಯ್ತು, ಬಾಯ್. ಬಾಯ್ ಬಾಯ್. ಜೋಪಾನ. ನೀನು ಎಷ್ಟು ಸುರಸುಂದರ ಅಲ್ವಾ? ನಿನ್ನ ಗಣ್ಣಾಗಿ ಪಡೆದಿದ್ದೀನಲ್ಲ, ಅದಕ್ಕೆ ನಿನ್ನ ನೋಡ್ತಾ ಇದ್ದೆ. ಯಾಕೆ ನೋಡ್ಬಾರ್ದಾ? ಇದಕ್ಕೇನು ಕಮ್ಮಿ ಇಲ್ಲ.
ಇದೆಲ್ಲ ಚೆನ್ನಾಗೇ ಅರ್ಥ ಆಗುತ್ತೆ, ಆದ್ರೆ ಮನೇಲೆಲ್ಲ ನೋವು ಅನ್ಭವಿಸ್ತವ್ರೆ, ಅದ ಅರ್ಥ ಆಯ್ತಲ್ಲ ಅಲ್ವಾ? ಏನ್ ಮಾಡ್ದೆ ಅಂದ್ರೆ ಭಾವನಾ ಅಕ್ಕಗೆ ತಾಳಿ ಕಟ್ದೋನ್ ಯಾರು ಅಂತ ನಿಂಗೆ ಗೊತ್ತು ತಾನೆ, ಅದನ್ನ ಮನೇಲಿ ಹೇಳ್ಬೋದು ತಾನೆ. ಯಾಕೆ ಹೇಳಕ್ಕಿಲ್ಲ ಅಂತೀನಿ. ನಿನಗೆ ಗೊತ್ತಿರೋ ವಿಷಯನ ಮನೇಲಿರೋರ್ಗೆ ಹೇಳಿದ್ರೆ ಇರೋ ಸಮಸ್ಯೆ ಆದ್ರೂ ಪರಿಹಾರ ಆಯ್ತದಲ್ವಾ? ಆ ತಾಳಿ ಕಟ್ದೋನ್ ಯಾರು, ಅವ್ನ ಮನೆ ಕರ್ಸಿ ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳಿ ಏನಾದ್ರೂ ತೀರ್ಮಾನ ಮಾಡ್ತಾರೆ, ಆಮೇಲೆ ಎಲ್ಲ ನೆಮ್ಮದಿಯಿಂದ ಇರ್ಬೋದು. ಅದೇ ಯಾಕಾಗಲ್ಲ ಅಂತ. ನಿಮ್ಮಪ್ಪ ಅಮ್ಮ ಮನೆಯವರು ನಿನ್ನ ಎಷ್ಟು ನಂಬಿಕೆ ಇಟ್ಕೊಂಡವ್ರೆ. ಅದ್ರಲ್ಲೂ ಅತ್ತೆ ಮಾವ ಅಂತೂ ನಿನ್ನ ಸ್ವಂತ ಮಗಂಗಿಂತ ಹೆಚ್ಚಾಗಿ ನೋಡ್ಕೊಂಡವ್ರೆ. ಅಂತವ್ರ ಹತ್ರ ನಿಜ ಮುಚ್ಚಿಕ್ಕದು ನಿನಗೆ ಸರಿ ಅನ್ಸ್ತದ ಹೇಳು? ಬೆಂಕಿ, ನಿನ್ ತಂಗಿ ಖುಷಿಗಿಂತ ಅವ್ನ್ ಯಾವನ್ಗೂ ಮಾತು ಕೊಟ್ಟಿರೋದು ನಿಂಗೆ ಹೆಚ್ಚಾಗೋಯ್ತಾ? ಪಾಪ ಭಾವನಾ ಅಕ್ಕ ಅಲ್ಲಿ ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳಿತವ್ರೆ, ಎಲ್ರೂ ಅವಮಾನ ಮಾಡ್ತವ್ರೆ. ಅದ್ಯಾವುದು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಿನ್ ಕೈ ಮುಗಿದು ಕೇಳ್ತೀನಿ, ಆ ತಾಳಿ ಕಟ್ದೋನ್ ಯಾರು ಅಂತ ಹೇಳು. ಯಾರೋ ಒಬ್ರಿಗೆ ಒಳ್ಳೇದಾಯ್ತದೆ ಅಂದ್ಮೇಲೆ ಕೊಟ್ಟಿರೋ ಮಾತು ತಪ್ಪದ್ರಲ್ಲಿ ತಪ್ಪೇನೈತೆ? ಸರಿ ಆಯ್ತು, ಆ ತಾಳಿ ಕಟ್ದೋನ್ ಯಾರು ಅಂತ ನನ್ನ ಹತ್ರನಾದ್ರೂ ಹೇಳು. ಮನ್ಯಾಗ ಇಷ್ಟೆಲ್ಲ ರಾದಂತ ನಡೀತಿದ್ರು ನಿನ್ನ ಹಠ ಮಾತ್ರ ನೀನ್ ಬಿಡಕ್ಕಿಲ್ಲ ಅಲ್ವಾ? ಅಲ್ಲ, ಅಪ್ಪ ಅಮ್ಮನೇ ದ್ಯಾವ್ರು ಅಂತ ಹೇಳ್ತೀಯಾ, ಈಗ ದ್ಯಾವ್ರಿಂದಾನೇ ಸತ್ಯ ಮುಚ್ಚಿಕ್ತಿದ್ಯಾ. ಇದು ನಿನ್ ಮೋಸ ಅಂತ ಅನ್ನಿಸ್ತಾ ಇಲ್ವಾ? ಸರಿ, ನೀನ್ ಹೇಳಕ್ಕಿಲ್ಲ ಅಂತ ನಂಗೆ ಅರ್ಥ ಆಯ್ತು. ಆದ್ರೆ ಅವನೇ ಮನೆ ಹತ್ರ ಬಂದು ನಾನೇ ತಾಳಿ ಕಟ್ದೋನು ಅಂತ ಹೇಳ್ಬೋದಲ್ಲ, ಹಂಗ್ ನೀನ್ ಮಾಡ್ಬೋದಲ್ವಾ? ಸರಿ ಹೋಯ್ತು, ನೀನು ಹೇಳಕ್ಕಿಲ್ಲ, ಅವನು ಬಂದು ಹೇಳಕ್ಕಿಲ್ಲ. ಪಾಪ ಹೆಣ್ಮಗ್ಳು ಕಣ್ಣೀರಲ್ಲೇ ಕೈ ತೊಳಿತಾ ಜೀವನ ಮಾಡ್ತಾವಳೆ. ಅಪ್ಪ ದೇವ್ರೆ, ಆ ತಾಳಿ ಕಟ್ಟಿರೋನ್ ಯಾರು, ಅವನೇ ಬಂದು ನಾನೇ ತಾಳಿ ಕಟ್ದೋನು ಅಂತ ತಪ್ಪು ಒಪ್ಕೊಳ್ಳೋಂಗ್ ಮಾಡಪ್ಪ. ಪಾಪ ಭಾವನಾ ಅಕ್ಕ, ಅವ್ರ ಜೀವನದಾಗೆ ಸ್ವಲ್ಪನಾದ್ರೂ ಖುಷಿ ಕೊಡಪ್ಪ. ಛೇ, ಈ ಹರಿಯಲ್ಲೋದ? ಬೆಳಗಿಂದ ಒಂದು ಫೋನು ಇಲ್ಲ. ಹೋಗ್ಲಿ, ನಾನು ಫೋನ್ ಮಾಡಿ ರೆಸ್ಪಾಂಡು ಮಾಡ್ತಿಲ್ಲ. ಇಲ್ಲಿ ನೋಡಿದ್ರೆ ಏನೇನೋ ರಾಧ ಅಂತ ಎಷ್ಟೆಲ್ಲ ವಿಚಾರ ಹೇಳಬೇಕು. ಇಲ್ಲಿ ಬೇರೆ ಸಮಾವೇಶನೂ ಇಲ್ಲ, ಏನೂ ಇಲ್ಲ. ಅಜ್ಜಿ ಸಾವ್ಗಾದ್ರೂ ಹೋಗೋಣ ಅಂದ್ರೆ ಇವನ್ ರೆಸ್ಪಾಂಡ್ ಮಾಡ್ಬೇಕಲ್ವಾ? ಒಂದ್ ಕಡೆ ನೋಡಿದ್ರೆ IT ರೈಡು. ಇದೆಲ್ಲ ಹೇಳಬೇಕು ಅಂದ್ರೆ ಅವ್ನ ಕೈಗೆ ಸಿಗ್ತಿಲ್ಲ. ಯಾಕೆ ಇಷ್ಟೊಂದು ಬೇಜವಾಬ್ದಾರಿಯಿಂದ ಆಡ್ತಿದ್ದಾನೆ? ಮನೋಜಂಗೆ ಫೋನ್ ಮಾಡೋಣ. ಹಲೋ. ಅಕ್ಕ. ಮನೋಜ, ಅಣ್ಣಂಗೆ ಫೋನ್ ಕೊಡೋ. ಇಲ್ಲ ಅಕ್ಕ, ಇವತ್ತು ಅಂಗಡಿ ತೆಗ್ದಿಲ್ಲ.
ಅಣ್ಣ ಏನೋ ಸಮಾವೇಶ ಇದೆ ಅಂತ ಹೇಳಿ ಹೋದ್ರು. ಏನೋ ಸಮಾವೇಶ ಇದೆ ಅಂತ ಹೇಳಿದ್ನಾ? ಸರಿ. ಸಮಾವೇಶ ಇದೆ ಅಂತ ಎಲ್ಲ ಹೋಗಿರ್ಬೋದು? ಮಾವ ಅಲ್ಲ ಮಾವ, ನೀವೇ ಹೀಗೆ ಕೂತ್ಬಿಟ್ರೆ ಹೇಗೆ? ಏನೋ ಆಗ್ಬಾರ್ದಿತ್ತು, ಆಗೋಯ್ತು, ಮರ್ತ್ಬಿಡಿ ಮಾವ. ನೀಲವಾ ನೀಲವಾ, ಆ ಹುಡುಗಿ ಯಾರಿರ್ಬೋದವ? ಈ ವಿಚಾರವಾಗಿ ನಿನ್ನ ಹತ್ರ ಏನಾದರೂ ಮಾತಾಡಿದ್ದೇನವ? ನನಗ ಮಾವ? ಇಲ್ಲ ಅಲ್ಲ, ಸಿದ್ದು ನನ್ನ ಹತ್ರ ಇದನ್ನೆಲ್ಲ ಹೇಳ್ತಾನ? ನೀವೇ ಹೇಳಿ. ಬಡ್ಡಿ ಆಗ ಸಿದ್ದೇಗೌಡ ಯಾಕೆ ಹಿಂಗಾಗೋದ? ಇವ್ ನಿಂಗೆ ಎಣ್ಣೆ ಇಕ್ಲಿಂದ ಓಡಾಡ್ಕೊಂಡಿದ್ರೆ ಮುಂದಕ್ಕೆ ಹೆಂಗವ ರಾಜಕೀಯ ಮಾಡ್ತಾನೆ? ಹೌದು ಮಾವ, ನನಗೂ ಹಾಗೆ ಅನಿಸ್ತು. ರಾಜಕೀಯ ಅಂದ್ರೆ ಒಂಥರ ತಪಸ್ಸಿದ್ದಾಗೆ ಅಲ್ವಾ? ಈಗ ನೀವೆಲ್ಲ ನೋಡಿ, ಎಷ್ಟು ಶ್ರದ್ಧೆಯಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀರಾ. ಈ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರುವಾಗ ಬೇರೆ ಬೇರೆ ಕಡೆ ಎಲ್ಲ ಗಮನ ಹೋದ್ರೆ ಇದರಲ್ಲಿ ಉದ್ಧಾರ ಆಗೋದು ಸ್ವಲ್ಪ ಕಷ್ಟನೇ. ಹೂ ಕಣವ, ಈ ಇಸಿದಾಗೆ ನಮ್ಮ ಮರಿಗೌಡನೇ ಮೇಲು ಕಣವ. ಅವನು ಯಾವ ಹೆಣ್ಣು ಇಟ್ಲಿಂದನೂ ಸುತ್ತಾಡಲಿಲ್ಲ. ಅವನಾಯ್ತು, ಅವನ ಮನೆ ಆಯ್ತು, ಅವನ ಹೆಂಡತಿ ಆಯ್ತು ಅಂತ ನೆಮ್ಮದಿಯಾಗಿ ಅವನೇ ಕಣವ. ಪರವಾಗಿಲ್ಲ, ಇದೊಂದು ವಿಷಯದಲ್ಲಾದರೂ ಅವ್ರನ್ನ ಹೊಗಳಿದ್ರಲ್ಲ. ಇಲ್ಲವ, ನಮ್ಮ ಸಿದ್ದೇಗೌಡನ ವಿಷಯದಲ್ಲಿ ಏನೇನೋ ಕನ್ಸ್ಕೊಂಡಿದ್ದೆ ಕಣವ. ಆದರೆ ಅವನು ಅದನ್ನೆಲ್ಲ ಮಣ್ಪಾಲು ಮಾಡ್ಬಿಟ್ಟ ಕಣವ. ಯಾಕೋ ಅವನು ಉದ್ಧಾರ ಆಗೋ ಲಕ್ಷಣನೇ ಕಾಣ್ತಾ ಇಲ್ಲ ಕಣವ. ಅಯ್ಯೋ ಮಾವ, ಯಾಕಾಗಿಲ್ಲ ಅನ್ಕೋತಾ ಇದ್ದೀರಾ? ಅವನೇನೋ ಹುಡುಗಾಟಕ್ಕೆ ಆ ಥರ ಎಲ್ಲ ಮಾತಾಡಿರ್ಬೋದು, ಸರಿ ಹೋಗ್ತಾನೆ ಬಿಡಿ. ನೋಡವ, ಅವ್ನು ಹುಡುಗಾಟಕ್ಕೆ ಹೇಳಿದ್ನೋ ನಿಜವಾಗ್ಲೂ ಹೇಳಿದ್ನೋ ನನಗೆ ಗೊತ್ತಿಲ್ಲ. ಆ ಹುಡುಗಿ ಯಾರೇ ಆಗಿರ್ಬೋದು, ಆ ಹುಡುಗಿ ಕತೆನ ಮುಗಿಸ್ಬಿಟ್ಟು ಅವನ ಕೈಯಲ್ಲಿ ನಮ್ಮ ಮುನ್ಸ್ವಾಮಿ ಮಗಳಿಗೆ ಕುತ್ತಿಗೆಗೆ ತಾಲಿ ಕಟ್ಟಿಸ್ಬಿಡ್ತೀನಿ ಕಣವ. ಹೆಂಗೂ ಅವನ ಜಾತಕದಲ್ಲಿ ಕಂಟಕ ಐತೆ ಅಂತ ಹೇಳವ್ರೆ. ಅವಳಿಂದಾನೇ ಈ ಕಂಟಕ ಮುಕ್ತಾಯ ಆಗೋಗ್ಲಿ. ಮಾವ, ಆದರೆ ಆ ಹುಡುಗಿನ ನೋಡವ, ನನ್ನ ನಿಶಿಗೆ ಯಾರೇ ಬಂದರೂ ನಾನು ಸುಮ್ಕೆ ಇರೋಕ್ಕಿಲ್ಲ. ಆ ಹುಡುಗಿನೇ ಇರ್ಬೋದು, ನಮ್ಮವರೇ ಇರ್ಬೋದು, ಇನ್ನು ಯಾರೇ ಇರ್ಬೋದು. ನಿಂಗೆ ಇನ್ನೂ ನಂಗೆ ಕೋಪ ಗೊತ್ತಿಲ್ಲ ಕಣವ. ಹೋಗವ, ಕುಡಿಯೋಕ್ಕೆ ಬಿಸಿ ಬಿಸಿ ಕಾಫಿನ ಟೀನ ಹುಸಿ ಮಾಡ್ಕೊಂಡು ತಗೊಂಬ ಹೋಗವ. ಸರಿ. ಮಾವ, ಈಗ ನೀವು ಹೇಗಿದ್ದೀರೋ ಹಾಗೇ ಇರಬೇಕು. ಸಿದ್ದುನ ಮತ್ತಷ್ಟು ದ್ವೇಷಿಸ್ಬೇಕು. ಆಗಲೇ ತಾನೆ ನನ್ನ ಗಂಡಂಗೆ ರಾಜಕೀಯದಲ್ಲಿ ಒಂದು ನೆಲೆ ಸಿಗೋದು. ಎಲ್ಲಾನು ಟ್ರ್ಯಾಕಲ್ಲೇ ಇದೆ ನೋಡಿ. ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಕೋಬೇಕು. ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಯ್ಯೋ ಅಕ್ಕ, ನಮಗೋಸ್ಕರ ಯಾಕೆ ಕಾಯ್ತಿದ್ರಿ? ಊಟ ಮಾಡಿ ಮಲ್ಕೊಳ್ಳೋ ತಾನೆ. ಅದು ಯಾವಾಗಲೂ ಇದ್ದಿದೆ ಅಲ್ವಾ ಚೆಲ್ವಿ? ನೀವು ಹೊರಗಡೆಯಿಂದ ದುಡ್ಕೊಂಡ್ ಬರ್ತೀರಾ, ಸುಸ್ತಾಗಿರುತ್ತೆ. ನಿಮ್ಗೆ ಊಟ ಕೊಡದೆ ನಾನು ಮಲ್ಕೊಂಡ್ರೆ ಚೆನ್ನಾಗಿರುತ್ತಾ? ಕೈಕಾಲು ತೊಳ್ಕೊಂಬನ್ನಿ. ನನ್ನನ್ನು ಒಳ್ಳೆಯವಳು ಅಂತ ಹೇಳ್ತಿದೀಯ ವೆಂಕಿ. ಇವತ್ತಿನ ದಿನಮಾನದಲ್ಲಿ ಒಳ್ಳೆತನ ಯಾವ ಪ್ರಯೋಜನಕ್ಕೂ ಬರಲ್ಲ. ಸ್ವಲ್ಪ ಕೆಟ್ಟವರಾಗಿರ್ಬೇಕು. ನಾನು ಕೆಟ್ಟವಳಾಗಬೇಕು ಅಂತ ಸ್ವಲ್ಪ ಪ್ರಯತ್ನ ಪಡ್ತೀನಿ. ಆದರೆ ಅತ್ತೆ ಜೊತೆಗೆ ಇದ್ದು
ಕೆಟ್ಟದ್ರಲ್ಲೂ ಒಳ್ಳೇದನ್ನೇ ಹುಡುಕ್ತಾ ಇರ್ತೀನಿ. ಸರಿ, ವ್ಯಾಪಾರ ಹೇಗಿತ್ತು ಇವತ್ತು? ಪರವಾಗಿಲ್ಲ ಅಕ್ಕ, ಬಂಡವಾಳಕ್ಕೇನು ಮೋಸ ಇಲ್ಲ. ಒಳ್ಳೇದು. ಅಲ್ಲ ಚೆಲ್ವಿ, ನಾನು ನಿಮ್ಮಮ್ಮನ ನಮ್ಮ ಮನೆ ಕರ್ಕೊಂಡೇ ಬರಲಿಲ್ಲ. ಪಾಪ ಅವರು ಇಲ್ಲಿಗೆ ಬಂದು 1-2 ದಿವಸ ಇದ್ದು ಖುಷಿಯಾಗಿ ಹೋಗಿರೋರು. ಅಯ್ಯೋ ಅಕ್ಕ, ನಾನು ಎಷ್ಟೊಂದ್ಕಿತ ಕರ್ದೀವ್ನಿ, ಆದರೆ ಬರೋಕ್ಕಿಲ್ಲ. ಕರೆದು ನನಗೆ ಸಾಕಾಗಿ ಈಗ ಸುಮ್ಮನಾಗ್ಬಿಟ್ಟಿವ್ನಿ. ಸರಿ ಬಿಡು, ಒಂದು ದಿವಸ ಅತ್ತೆ ಹತ್ರನೇ ಫೋನ್ ಮಾಡಿಸೋಣ, ಆವಾಗ ಬಂದೇ ಬರ್ತಾರೆ. ಬನ್ನಿ ಊಟ ಮಾಡೋರಂತೆ. ಯಾಕೆ, ಹೊರಗಡೆಯಿಂದ ಏನಾದರೂ ತಿನ್ಕೊಂಬಂದ್ರಾ? ಇಲ್ಲ ಅಕ್ಕ, ಅದು ಸಂತೋಷ್ ಬಾವ ಹಂಗೆಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡವ್ರು.